ಅಖಾಡ ಆ ಟೈಮ್ ವಿಜಯ್ ಸೇತುಪತಿ ವಸಂತ್ ಎಲ್ಲರೂ ರವಿಶಂಕರ್ ವಾಸ್ ಬಿಡಿ ಟಫ್ ಜಾಬ್. ಯಾಕಂದ್ರೆ ಶಿವಣ್ಣಾಗಿ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಆಕ್ಚುಲಿ ಸುದೀಪ್ ಸರ್ ಇಸ್ ವೆರಿ ಸ್ಟ್ರೈಟ್ ಫಾರ್ವರ್ಡ್ ಪರ್ಸನ್. ಅವ್ರಿಗಿಂತ ಸ್ಟ್ರೈಟ್ ಫಾರ್ವರ್ಡ್ ಪರ್ಸನ್ ರವಿ ಸರ್. ಓಕೆ. ಸೊ ಅಕ್ಕಪಕ್ಕ ಅವ್ರೆಲ್ಲ ಏನ್ ಮಾಡಿದ್ರು ಅಂದ್ರೆ ರವಿ ಸರ್ ಇಸ್ ಸೋ ಟಫ್. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ ಬಾಕ್ಸ್ ಆಫೀಸ್ ಎಂಟರ್ಟೈನ್ಮೆಂಟ್ಸ್ ಅಂಡ್ ನಾನು ಆಂಕ ಮಾಹಿನ್. ಗೈಸ್, ನಿಮ್ಮೆಲ್ಲರಿಗೂ ಮೊದಲನೇದಾಗಿ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ವೆರಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಅಂಡ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಪ್ರತಿಯೊಂದು ಎಪಿಸೋಡ್ ಅಲ್ಲಿ ಒಬ್ರು ಸ್ಪೆಷಲ್ ಗೆಸ್ಟ್ಗೆ ಇಂಟರ್ವ್ಯೂ ಮಾಡ್ತಾ ಇರ್ತೀನಿ. ಹಾಗೇನೆ ಇವತ್ತು ಈ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಗೆಸ್ಟ್ ಯಾರಿದ್ದಾರೆ ಅಂತ ನೋಡ್ಕೊಂಬೋಣ. ಅವ್ರ ಪರಿಚಯ ಕೂಡ ಮಾಡಿಸ್ಕೊಡ್ತೀನಿ, ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಅನ್ನು ಒತ್ತಿ ನೋಟಿಫಿಕೇಶನ್ ಅನ್ನು ಪಡೆದುಕೊಳ್ಳಿ. ಈ ನಮ್ಮ ಶೋನಲ್ಲಿ ಇರುವಂತಹ ಸ್ಪೆಷಲ್ ಗೆಸ್ಟ್ ಯಾರಪ್ಪ ಅಂದರೆ, ಅವರ ಡೆಬ್ಯೂ ಮೂವಿ ಆಸ್ ಎ ಡೈರೆಕ್ಟರ್ ಅವ್ರು ಬಂದಾಗಿಂದನೂ ಇದುವರೆಗೂ ಎಷ್ಟು ಸಿನಿಮಾಗಳು ಮಾಡಿದಾರೋ ಅಷ್ಟು ಸಿನಿಮಾಗಳು ಇಡೀ ಕರ್ನಾಟಕದ ಪ್ರೇಕ್ಷಕರಿಗೆ ಒಂದು ಒಳ್ಳೆ ಮನೋರಂಜನೆ ಕೊಟ್ಟಿದೆ. ಎಲ್ಲ ಒಬ್ಬರು ಕಲಾ ರಸಿಕರು ಅಂತ ನಾವೇನು ಹೇಳ್ತೀವಿ, ಎಲ್ಲ ಫಿಲ್ಮ್ ಫ್ಯಾನ್ಸ್, ಅವರು ಎಲ್ಲರ ಮನಸ್ಸಲ್ಲೂ ಇವ್ರದ್ದೇ ಆದಂತಹ ಒಂದು ಸಣ್ಣ ಜಾಗನ ಅವಲಂಬಿಸ್ಕೊಂಡು ಇವಾಗ ಅವ್ರು ನೆಕ್ಸ್ಟ್ ಯಾವ ಸಿನಿಮಾ ಮಾಡ್ತಿದ್ದಾರೆ ಏನು ಅಂತ ಎಲ್ಲರೂ ಕುತೂಹಲದಿಂದ ಕಾಯ್ತಿರ್ತಾರೆ. ಸೊ ಅಂತಹ ಒಬ್ಬರು ಸ್ಪೆಷಲ್ ಗೆಸ್ಟ್ ಇವತ್ತು ನಮ್ಮೊಟ್ಟಿಗೆ ಇರೋದೇ ನಿಮ್ಮೆಲ್ಲರ ನೆಚ್ಚಿನ ಶಿವಗಣೇಶ್ ಸರ್ ಅವರು. ಬನ್ನಿ, ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಹಾಗೂ ಸಾಕಷ್ಟು ಅವ್ರ ಜೊತೆ ಚರ್ಚೆ ಮಾಡೋಣ. ಸರ್, ಮೊದಲನೇದಾಗಿ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಬಾಕ್ಸ್ ಆಫೀಸ್ ಎಂಟರ್ಟೈನ್ಮೆಂಟ್ಸ್. ಇಟ್ಸ್ ಬೀನ್ ಅ ಲಾಂಗ್ ಟೈಮ್ ನಿಮ್ಮ ಜೊತೆ ಮಾತಾಡಿ, ನಿಮ್ಮ ಇಂಟರ್ವ್ಯೂ ತೊಗೋಬೇಕಿತ್ತು ಅಂತ ಸಾಕಷ್ಟು ಜನ ಕೂಡ ಕೇಳ್ತಿದ್ರು. ಸೊ ಹಾಗಾಗಿ ಫೈನಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಅಸ್ ಯುವರ್ ಟೈಮ್. ಐ ಶುಡ್ ಥ್ಯಾಂಕ್ಸ್ ಬಾಕ್ಸ್ ಆಫೀಸ್ ಫಾರ್ ಟೇಕಿಂಗ್ ಅನ್ ಇಂಟರ್ವ್ಯೂ ವಿತ್ ಮೀ. ಎನಿ ಟೈಮ್ ಸರ್, ವಿಲ್ ಬಿ ಗ್ಲಾಡ್ ಟು ಟೇಕ್ ಯುವರ್ ಇಂಟರ್ವ್ಯೂ. ಸರ್, ಇವಾಗ ಶಿವಗಣೇಶ್ ಅಂದರೆ ಸ್ಯಾಂಡಲ್ವುಡ್ಡಲ್ಲಿ ಒಂಥರ ಡಿಫ್ರೆಂಟ್ ಆಗಿನೇ ಹೆಸರು ಮಾಡಿದ್ದಾರೆ. ಯಾಕಂದರೆ ನಿಮ್ಮ ಡೆಬ್ಯೂ ಮೂವಿಯಿಂದ ಇದುವರೆಗೂ ನೀವು ಎಷ್ಟು ಮೂವೀಸ್ ಮಾಡಿದ್ದೀರಾ, ಎಲ್ಲ ಮೂವಿನಲ್ಲಿ ಅದಾದಂತಹ ಒಂದು ಸಿನಿಮಾದ ಒಂದು ಸೊಗಡನ್ನು ನೀವೇ ಸೃಷ್ಟಿ ಮಾಡಿದ್ದೀರಾ. ಪ್ಲಸ್ ವರ್ಕಿಂಗ್ ವಿತ್ ಲೆಜೆಂಡ್ಸ್. ಸೊ ಅದೆಲ್ಲ ಸಾಕಷ್ಟು ವಿಷಯದಲ್ಲಿ ಶಿವಗಣೇಶ್ ಸ್ಟ್ಯಾಂಡ್ಸ್ ಇನ್ ಅ ಡಿಫ್ರೆಂಟ್ ಪ್ಲೇಸ್ ಇನ್ ಸ್ಯಾಂಡಲ್ವುಡ್ ವೆನ್ ಕಮ್ಸ್ ಇನ್ ಡೈರೆಕ್ಷನ್ ಆ್ಯಂಡ್ ಆಸ್ ಎ ಡೈರೆಕ್ಟರ್. ಸೊ ಹಾಗಾಗಿ ನಮಗೆ ಆ್ಯಸ್ ಆ ಕನ್ನಡ ಆಡಿಯನ್ಸ್, ಆ್ಯಸ್ ಅ ಕನ್ನಡಿಗರ್ಸ್, ನಮಗೆಲ್ಲ ಏನು ಪ್ರೌಡ್ ಆಗೋದು ಅಂದರೆ ನಿಮ್ಮ ಡೆಬ್ಯೂ ಮೂವಿನಲ್ಲಿ ಯು ಹ್ಯಾಡ್ ಗಾಟ್ ವಿಜಯ್ ಸೇತುಪತಿ ಟು ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಆ್ಯಂಡ್ ಆ ಸಿನಿಮಾ ಬಗ್ಗೆ ಸರ್, ಆ್ಯಂಡ್ ವರ್ಕಿಂಗ್ ವಿತ್ ವಿಜಯ್ ಸೇತುಪತಿ ಹಿಮ್ಸೆಲ್ಫ್, ಆ್ಯಂಡ್ ಹೌ ವಾಸ್ ದಿ ಮೂವಿ ಸರ್, ಅದೊಂದು ಜರ್ನಿ ವಿತ್ ಹಿಮ್. ಅಖಾಡ ಮೂವಿ ಬಗ್ಗೆ ಹೇಳಬೇಕಂದ್ರೆ ಇಟ್ ಇಸ್ ಅ ಟೋಟಲಿ ಅ ನ್ಯೂ ಜೆನ್ ಫಾರ್ ಮೀ. ಸೊ ಲೈಕ್ ಐ ಡಿಡ್ಂಟ್ ಎಕ್ಸ್ಪೆಕ್ಟ್ ದಟ್. ಒಂಥರ ಒಂದು ಎಕ್ಸ್ಪೆಕ್ಟೇಷನೇ ಇಲ್ಲದೆ ನನ್ನ ಫಸ್ಟ್ ಸಿನಿಮಾ, ಕನಸುಗಳಿತ್ತು ಇಲ್ಲ ಅಂತ. ಬಟ್ ಆ ಟೈಮ್ ವಿಜಯ್ ಸೇತುಪತಿ ವಸಂತ್ ಎಲ್ಲರೂ ಬಂತು. ಒಂದು ಎವ್ರಿಬಡಿ ಈಸ್ ನ್ಯೂ, ಈವನ್ ಐ ಆಮ್ ಅ ನ್ಯೂ ಬಿ. ಒಂದು ಎಲ್ಲರೂ ಅವ್ರ ಕನಸುಗಳನ್ನ ಇಟ್ಕೊಂಡು ಮಾಡಿರೋ ಸಿನಿಮಾ ಅದು. ಯಾರಿಗೂ ಗೊತ್ತಾಗಿಲ್ಲ ವಿಜಯ್ ಸೇತುಪತಿ ಯಾವ ಲೆವೆಲ್ ಹೋಗ್ತಾರೆ, ನಾನು ಈ ಕಡೆ ಬರ್ತೀನಿ, ಎಲ್ಲರೂ ಒಂದೊಂದು ಕಡೆ ಹೋಗಿದ್ದಾರೆ ಈಗ. ಬಟ್ ಆ ಟೈಮಲ್ಲಿ ಎವ್ರಿ ಮೈಂಡ್ was fresh and that script was totally a different script at that time. ಈಗ ನೀವು ನೋಡಿದ್ರೆ ದುನಿಯಾ, ಮುಂಗಾರು ಮಳೆ, ಆ ಟೈಮ್ ಬರಬೇಕಾದ ಸ್ಕ್ರಿಪ್ಟ್. ಇಟ್ ವಾಸ್ ಟೋಟ್ಲಿ ನ್ಯೂ ಆಕ್ಷನ್ ಬೇಸ್ಡ್ ಸ್ಕ್ರಿಪ್ಟ್. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಆ್ಯಂಡ್ ಎಲ್ಲರೂ ಈಗ ಬೇರೆ ಬೇರೆ ಲೆವೆಲ್ಗೆ ಹೋಗ್ತಾ ಇದ್ವಿ. ಓಕೆ. ಸೊ ದಟ್ ಐ ಶುಡ್ ಥ್ಯಾಂಕ್ ದ ಪ್ರೊಡಕ್ಷನ್ ಫಾರ್ ದಟ್, ಭುವನೇಶ್ವರಿ ಅಕ್ಕಮೈನ್ಸ್ ಆ್ಯಂಡ್ ಮೈ ಪ್ರೊಡ್ಯೂಸರ್ ಫಾರ್ ಗಿವಿಂಗ್ ಮೀ ಅನ್ ಆಪರ್ಚುನಿಟಿ ಟು ಗಿವ್ ಇಟ್. ಆ್ಯಂಡ್ ಆಲ್ ದಿ ಪೀಪಲ್, ಟೆಕ್ನಿಷಿಯನ್ಸ್ ಆಗಿರಲಿ, ಆ್ಯಕ್ಟರ್ಸ್ ಆಗಿರಲಿ, ಯಾರು ಕೆಲಸ ಮಾಡಲಿ, ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ದಟ್ ಇಸ್ ದ ಬೇಸ್ ಫಾರ್ ಮೀ. ಕರೆಕ್ಟ್. ಯಾ. ಟು ಗಿವ್ ಅ ಕಾನ್ಫಿಡೆಂಟ್ ದಟ್ ಐ ಕ್ಯಾನ್ ಬಿಕಮ್ ಅ ಫಿಲ್ಮ್ ಮೇಕರ್. ಓಕೆ. ಆ್ಯಂಡ್ ಅದಾದಮೇಲೆ ಸರ್, ನಿಮ್ಮದು ಇನ್ನೊಂದು ಒಳ್ಳೆ ಸಿನಿಮಾ ಬರುತ್ತೆ, ದಟ್ ಇಸ್ ಕಾಲ್ಡ್ ಜಿಗರ್ ತಂಡ. ಅಗೇನ್ ವರ್ಕಿಂಗ್ ವಿತ್ ನಮ್ಮ ರಾಹುಲ್ ಅವರಾಗಿರ್ಬೋದು ಆ್ಯಂಡ್ ನಮ್ಮ ರವಿಶಂಕರ್ ಸರ್. ಅಂದರೆ ಅವ್ರು ಆಗಿನೇ ಒಂಥರ ಎಸ್ಟಾಬ್ಲಿಷ್ಡ್ ಆ್ಯಕ್ಟರ್ ಆಗಿದ್ದು. ಹಿ ಹ್ಯಾಡ್ ಹಿಸ್ ಓನ್ ಒಂಥರ ಫೇಮ್ ಥರ ಕ್ರಿಯೇಟ್ ಆಗಿಬಿಟ್ಟಿತ್ತು. ಸೊ ಅದಕ್ಕಿಂತ ಹೆಚ್ಚು ಖುಷಿ ನಮ್ಗೆ ಆಗೋದೇನಪ್ಪ ಅಂದರೆ, ದಿ ಪ್ರೊಡಕ್ಷನ್ ವಾಸ್ ಸುದೀಪ್ ಸರ್ಸ್ ಬ್ಯಾನರ್, ಅವ್ರ ಬ್ಯಾನರಲ್ಲಿ ಸಿನಿಮಾ ಮಾಡಿದ್ದು. ಸೊ ಅದೊಂದು ಎಕ್ಸ್ಪೀರಿಯನ್ಸ್ ಸರ್, ಹ್ಯಾವಿಂಗ್ ರವಿಶಂಕರ್ ಸರ್ ಆನ್ ಸ್ಕ್ರೀನ್ ಆ್ಯಸ್ ಅನ್ ಆ್ಯಕ್ಟರ್ ಪ್ಲಸ್ ಸುದೀಪ್ ಸರ್ ಇಂದು ಒಂದು ಪ್ರೊಡಕ್ಷನ್ ಅಂದಾಗ. ಸೊ ಅವಾಗ ನಿಮ್ಮ ತಲೆಯಲ್ಲಿ ಯಾವ ರೀತಿ ಪ್ರೆಷರ್ ಇತ್ತು, ವಾಟ್ ವಾಸ್ ಯರ್ ಪ್ರಿಪ್ರೇಷನ್ಸ್ ಫಾರ್ ದ್ಯಾಟ್? ಫಸ್ಟಾಗಿ ನಾನು ಥ್ಯಾಂಕ್ಸ್ ಹೇಳಬೇಕಂದ್ರೆ ಅದಕ್ಕೆ ರಾಹುಲ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನಾವಿಬ್ಬರ ಮಧ್ಯೆ ಒಂದು
ಪ್ರಾಮಿಸ್ ಇತ್ತು. ವಿ ಮೇಡ್ ಪ್ರಾಮಿಸ್ ಟು ಈಚ್ ಅದರ್ ಲೈಕ್ ನನಗೊಂದು ಒಳ್ಳೆ ಆಪರ್ಚುನಿಟಿ ಬಂದರೆ ನಾನು ನಿಮ್ಮನ್ನು ಹೀರೋ ಆಗಿ ಸಿನಿಮಾಕ್ಕೆ ಹಾಕ್ಕೊಡ್ತೀನಿ. ಅವ್ರಿಗೆ ಏನು ಪ್ರಾಮಿಸ್ ಮಾಡಿದ್ರಂದ್ರೆ ಅವರು ನನಗೊಂದು ಒಳ್ಳೆ ಪ್ರೊಡಕ್ಷನ್ ಯಾವ್ದಾದ್ರು ಸಿಕ್ಕಿದ್ರೆ ನೀವೇ ಡೈರೆಕ್ಟರ್ ಆಗಿ ಸರ್. ಇಟ್ ಲಾಂಗ್ ಟೈಮ್ ಪ್ರಾಮಿಸ್. ಇಟ್ ವಾಸ್ ಲೈಕ್ 3-4 years ವಿ ಬಿನ್ ಟಾಕಿಂಗ್ ಅಬೌಟ್ ಇಟ್. ಆ ಥರ ಇತ್ತು. ಆಲ್ ಆಫ್ ಅ ಸಡನ್ ನಾನು ಚೆನ್ನೈಲಿರುವಾಗ ಕಾಲ್ ಮಾಡಿದ್ರು. ಕಾಲ್ ಮಾಡಿ ಸರ್ ಎಲ್ಲಿದ್ದೀರಾ? ನಾನು ಮನೆಯಲ್ಲಿದ್ದೀನಿ, ಏನು ವಿಷಯ ಹೇಳಿ. ಇಲ್ಲ ಸರ್ ಗ್ರೀನ್ ಪಾರ್ಕ್ ಹೋಟೆಲ್ ಅಲ್ಲಿ ಬರಬೇಕು ನೀವು. ಏನು ವಿಷಯ? ಇಲ್ಲ ಸರ್ ಬನ್ನಿ ನಾನು ಹೇಳ್ತೀನಿ. ಅಲ್ಲಿ ಹೋದ್ರೆ ಸುದೀಪ್ ಸರ್. ಫಸ್ಟ್ ಟೈಮ್ ಐ ಆಮ್ ಮೀಟಿಂಗ್ ಇನ್ ಪರ್ಸನ್. I've seen him in screens and I know he's a huge and that time Sudeep sir was playing a Tamil movie. He was acting in a Tamil movie. He introduced me to Sudeep sir and it was a conversation for around 7 hours. Oh my god, 7 hours conversation. ಎಲ್ಲರಿಗೂ ಗೊತ್ತಿರುತ್ತೆ ಸುದೀಪ್ ಸರ್ ಅಂದ್ರೆ ಈಸ್ ನಾಟ್ ಓನ್ಲಿ ಅಪಾರ್ಟ್ ಫ್ರಮ್ ಅನ್ ಆಕ್ಟರ್, ಈಸ್ ಅ ಗ್ರೇಟ್ ಆಕ್ಟರ್. ಅಪಾರ್ಟ್ ಫ್ರಮ್ ಅನ್ ಆಕ್ಟರ್ ಅವರು ಪ್ರತಿ ಒಂದು ಟೆಕ್ನಿಕಲ್ ಥಿಂಗ್ ಹಿ ಈಸ್ ವೆರಿ ಕ್ಲೀನ್ ಅಂಡ್ ವೆರಿ ಕೀನ್ ಅಂಡ್ ವಾಟ್ he knows. Exactly, yeah. So it was a conversation started around 11 o'clock, 10:30, 11 o'clock in the morning, and we got completed around 7 o'clock in the evening. ಸೊ ಅವರೇ ಊಟ ಎಲ್ಲ ಬಿಡಿಸಿದ್ರು, ಎಲ್ಲ ಊಟ ಮಾಡಿದ್ವಿ. ದೆನ್ ಕೀಪ್ ಆನ್ ಟಾಕಿಂಗ್ ಅಬೌಟ್ ದ ಫಿಲ್ಮ್. ಅವ್ರ ಸಿನಿಮಾ ಬಿಟ್ಟರೆ ಬೇರೆ ಗೊತ್ತಿಲ್ಲ. ಆ ಥರದ ಒಂದು ವ್ಯಕ್ತಿ ಅವರು. ಸೊ ಈ ವಾಸ್ ಟಾಕಿಂಗ್ 7 o'clock ಫೈನಲಿ ಹಿ ಟುಕ್ ಅ ಪೇಪರ್. ಒಂದು ಪೇಪರಲ್ಲಿ ಬಜೆಟ್ ಇಷ್ಟಾಗ್ಬೋದಾ ಅಷ್ಟಾಗ್ಬೋದಾ ಇವರೆಲ್ಲ ಟೆಕ್ನಿಷಿಯನ್ಸ್ ಎಲ್ಲ ಬರೆದ್ಬಿಟ್ಟು ಕೊನೆಗೆ ಡೈರೆಕ್ಟರ್ ಅಂತ ಹೇಳ್ಬಿಟ್ಟು ನನ್ನ ಹೆಸರು ಬರೆದು ನನ್ನ ಫೋನ್ ನಂಬರ್ ತಗೊಳ್ಳಿ ಹೇಳಿದ್ರು. ಎಲ್ಲರೂ ಖುಷಿ ಆದರೆ ನನಗೆ ಅರ್ಥ ಆಗಿಲ್ಲ ಯಾಕೆ ಎಲ್ಲರೂ ಖುಷಿ ಆಗ್ತಾ ಇದ್ದಾರೆ ಅಂದರೆ. ಅದು ಮೀಟಿಂಗ್ ಆದ್ಮೇಲೆ ಆಚೆ ಬಂದೆ, ರಾಹುಲ್ ಹೇಳಿದ್ರು ಎಲ್ಲ ಸರ್ ಫೋನ್ ನಂಬರ್ ಕೊಟ್ಟರೆ ನೀವು ಓಕೆ ಆಗಿದ್ದೀರಾ. ಸೊ ಅದ್ಬಿಟ್ಟು ನೆಕ್ಸ್ಟ್ ವಿದಿನ್ 1 month ಐ ಕೇಮ್ ಟು ಬ್ಯಾಂಗ್ಳೂರ್. ನೆಕ್ಸ್ಟ್ ಟಾಸ್ಕ್ ವಾಸ್ ರವಿಶಂಕರ್. ಸೊ ಕ್ಯಾಚಿಂಗ್ ರವಿಶಂಕರ್ ವಾಸ್ pretty tough job. ಯಾಕಂದ್ರೆ he is the only suitable person for the character. Correct, yes. And myself and Rahul, everybody was like trying because our hardly dates ಇತ್ತು. ಅವ್ರು 1 ದಿನ 2 ದಿನ ಅರ್ಧ ದಿನ ಹಂಗಿತ್ತು. ಜಗದಂಡ ವಾಸ್ ಫುಲ್ ಆಫ್ ಜಾಮ್ ಪ್ಯಾಕ್ಡ್ ಸ್ಟಾರ್ಸ್ ಟುಗೆದರ್. ಅದರಲ್ಲಿ ಶೆಡ್ಯೂಲ್ ಮಾಡೋದೇ ದೊಡ್ಡ ಪ್ರಾಬ್ಲಮ್. ಯಾಕಂದ್ರೆ ನಾವು ಸ್ಕ್ರಿಪ್ಟ್ ಇಷ್ಟು ಬರ್ತಿದ್ವಿ ಅಂದ್ರೆ ಶೆಡ್ಯೂಲ್ ಇಷ್ಟು ಬರ್ತಿದ್ವಿ. ಅದಕ್ಕೆ ಆಲ್ಮೋಸ್ಟ್ 1 year for me to only for the scripting, only for the entire production. ಮುಗಿಸೋಕೆ 1.5 year ಆಯ್ತು. ಯಾಕಂದ್ರೆ ಚಿಕನ್ ಸಿಕ್ಕಿದ್ರೆ ರವಿಶಂಕರ್ ಸರ್ ಸಿಗಲ್ಲ, ರವಿಶಂಕರ್ ಸಿಕ್ಕಿದ್ರೆ ಸಾಧು ಸರ್ ಸಿಗಲ್ಲ. ಸೊ ಹಿಂಗೆ ಚೇಂಜ್ ಆಗಿ ಇವ್ರು 3 ಜನನು ಸೇರಿಸಿ ಒಂದು ಫ್ರೇಮ್ ಅಲ್ಲಿ ಕೂರ್ಸೋದೇ ಡಿಫಿಕಲ್ಟ್ ಟಾಸ್ಕ್ ಆಗಿತ್ತು. ಬಟ್ ದ ಫಿಲ್ಮ್ ಹ್ಯಾಡ್ ಕಮ್ ಔಟ್ ವೆಲ್ ಅಂಡ್ ಇಟ್ ವೆರಿ ವೆಲ್. ಕೊನೆಗೆ ಸುದೀಪ್ ಸರ್ ನನಗೆ ಕಾಲ್ ಮಾಡಿ ಥಿಯೇಟರ್ ರಿಲೀಸ್ ಆಗಿ ನೆಕ್ಸ್ಟ್ ಡೇ ಸೇಮ್ ಡೇ ಫಸ್ಟ್ ಶೋ ಆಯಿತು. ಎಲ್ಲ ಜನ ಎಲ್ಲ ಭಯಂಕರವಾಗಿ ಒಂದು ಕ್ಲಾಪ್ಸ್ ಅದೆಲ್ಲ ಆಯಿತು. ಕಾಲ್ ಮಾಡಿದ್ರು, ಹೌ ಯು ಫೀಲ್ ನಾವು ಅಂತ ಕೇಳಿದ್ರು. ಐ ವಾಸ್ ಲಿಟರಲಿ ಕ್ರೈಂಗ್. ದಿಸ್ ವಾಸ್ ದ ಥಿಂಗ್ ಐ ವಾಸ್ ವೇಟಿಂಗ್ ಫಾರ್ ಸರ್. ಎಂಜಾಯ್ ಲೈಫ್. ನೆಕ್ಸ್ಟ್ ಏನಂತ ನೋಡು, ಒಂದು ತಿಂಗಳು ಬ್ರೇಕ್ ತಗೋ ಫಸ್ಟ್. ತುಂಬಾ ಸ್ಟ್ರೆಸ್ಫುಲ್ ಥಿಂಗ್. ಅದಾದ್ಮೇಲೆ ಬ್ಯಾಕ್ ಟು ಬ್ಯಾಕ್ ನೆಕ್ಸ್ಟ್. ಅದಾದ್ಮೇಲೆ ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡ್ತಾರೆ, ಇಟ್ಸ್ ಕಾಲ್ಡ್ ತ್ರಾಟಕ. ಆಸ್ಥಾ ಸಿನಿಮಾಸ್ ಬ್ಯಾನರ್ ಅಂಡರ್ಲಿ ಆ್ಯಂಡ್ ಎಲ್ಲರೂ ಹೊಸಬ್ರೇನೆ. ಅದರಲ್ಲಿ ನಮ್ಮ ಅಜಿತ್ ಜಯರಾಜ್ ಅವರು ಹಾಗೂ ಇನ್ನೂ ಸಾಕಷ್ಟು ಜನ ಕಲಾವಿದರನ್ನ ಅದ್ರಲ್ಲಿ ಹಾಕೊಂಡು ಮಾಡ್ತೀರಾ. ಮತ್ತೆ ಇವಾಗ ಇದರಲ್ಲಿ ಹೆಂಗೆ ನಮ್ಮ ರವಿಶಂಕರ್ ಅವರು ಇದ್ರು, ಚಿಕ್ಕನ್ ಅವರು, ಸಾದಿಕ್ ವಕೀಲ್ ಅವರು ಆ್ಯಂಡ್ ರಾಹುಲ್ ಎಲ್ಲ ಹೇಳ್ತೀರಾ. ಸೊ ಇದು ಒಂದು ಫ್ರೆಶ್ ಟೀಮ್ ಅಗೇನ್ ತ್ರಾಟಕ. ಸೊ ಹೌ ವಾಸ್ ದಟ್ ಈಸಿ ಆರ್ ವೈ ಡಿಡ್ ಯು ಗೋ ಬ್ಯಾಕ್ ಅಗೇನ್ ಮತ್ತೆ ನ್ಯೂ ಬೀಸಿಗೆ ಹಾಕೊಂಡು ಮಾಡತ್ತಾರ? ಬಿಕಾಸ್ ಅವಾಗಿನ ಕಾಲಕ್ಕೆ ನಿಮ್ಮ ಸ್ಟೇಟಸ್ಗೆ ಕೂಡ ಟೇಕನ್ ಸಮ್ ಸ್ಟಾರ್ ಆ್ಯಂಡ್ ದೆನ್ ಲೈಕ್ ಮೇಡ್ ಅ ಮೂವಿ. ಸೊ ವೈ ನ್ಯೂ ಬೀಸ್ ಅಗೇನ್? ಜಗದಂಡ ಆದಮೇಲೆ ಇಟ್ ವಾಸ್ ಆಫ್ಟರ್ 1.5 years. ರಾಹುಲ್ ಲೈನಾಪುರ್ ಇಸ್ ಅಗೇನ್ ಎ ಪ್ರಾಮಿಸ್. ಕರೆಕ್ಟ್. ಬಿಕಾಸ್ ಒಂದು 10 ವರ್ಷದಿಂದ ಅವ್ರು ನನ್ನ ಫ್ರೆಂಡ್. ವೆನ್ ದ ಟೈಮ್ ನಾನು ಈಗ ಬೆಂಗಳೂರಲ್ಲಿ ಊಟ ಇಲ್ಲದೆ ಜಾಗ ಇಲ್ಲದೆ ಓಡಾಡುವಾಗ ಹಿ ವಾಸ್ ಮೈ ಫ್ರೆಂಡ್ ಹೂ ಹೆಲ್ಪ್ ಮೀ ಔಟ್. ಅವರು ಸುನಿಲ್ ಕುಮಾರ್ ದೇಸಾಯಿ ಅವರು ಇಂಟ್ರೊಡ್ಯೂಸ್ ಮಾಡಿ ಒಂದು ಸಿನಿಮಾ ಮಾಡಿದ್ರು, ಅಷ್ಟೊಂದು ಇದಾಗಿಲ್ಲ. ಸೊ ಅವರು ನಾನು ಒಂದು ಸಿನಿಮಾ ಮಾಡಬೇಕು ಸರ್, ನಾವಿಬ್ಬರು ಸೇರಿ ಒಂದು ಸಿನಿಮಾ ಮಾಡೋದು. ನಾನು ಹೇಳಿದೆ ನಾನೊಂದು ಹಿಟ್ ಸಿನಿಮಾ ಕೊಟ್ಟರೆ ನಾನು ನಿಮ್ಗೊಂದು ಸಿನಿಮಾ ಮಾಡ್ತೀನಿ ಅನ್ನೋದು ಪ್ರಾಮಿಸ್ ಇತ್ತು. ಜಿಗದಂಡ ಆಯಿತು. ಜಿಗದಂಡ ಆದಮೇಲೆ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ ನೈಟು. ಸರ್ ನಾವು ಒಂದು ಸಿನಿಮಾ ಮಾಡೋಣ. ಹೌದಾ ಹಂಗಂದ್ರೆ ವಿಲ್ ಟೇಕ್ ಎ ಬ್ರೇಕ್, ವಿಲ್ ಗೋ ಔಟ್ ಸಮ್ವೇರ್ ಅಂಡ್ ಕಮ್ ಬ್ಯಾಕ್. ಅರೌಂಡ್ 8 o'clock ಡಿಸೈಡ್ ಮಾಡ್ತಾ ಇದ್ವಿ. ನೈಟ್ 12 o'clock ವಿ ಆರ್ ಇನ್ ಗೋವಾ. ಸೀರಿಯಸ್ಲಿ ಸರ್? ಹಂಗೆ ಟ್ಯಾಕ್ಸಿ ಇಟ್ಕೊಂಡು ಫ್ಲೈಟ್ ತಗೊಂಡು ಗೋವಾ. 12:30 ವಿ ಲ್ಯಾಂಡೆಡ್ ಇನ್ ಗೋವಾ. ದ ನೆಕ್ಸ್ಟ್ ಡೇ ಮಾರ್ನಿಂಗ್ 10 o'clock ವಿ ಸ್ಟಾರ್ಟೆಡ್ ದ ಸ್ಕ್ರಿಪ್ಟ್.
ಗೋವಾನಲ್ಲೇ. ಗೋವಾನಲ್ಲಿ. ಓಕೆ, ಸೂಪರ್. ಸೊ ಯಾಕಂದ್ರೆ ಮಿಕ್ಕಿರೋ ಹೀರೋ ತರ ಇಲ್ಲ. ವೈ ಬಿಫೋರ್ ದರ್ ಟೆಲ್ ಯು ಯಾಕೆ ತ್ರಾಟಕ. ಈಗ ನಾನು ಕ್ರಿಕೆಟರ್ ಅಂತ ಇಟ್ಕೊಳ್ಳಿ. ಈಗ ಸಚಿನ್ ತೆಂಡೂಲ್ಕರ್ ಇದ್ದಾರೆ, ಧೋನಿ ಇದ್ದಾರೆ, ರಾಹುಲ್ ದ್ರಾವಿಡ್ ಇದ್ದಾರೆ ಅಂದ್ರೆ ವಿನ್ನಿಂಗ್ ದ ಮ್ಯಾಚ್ ಇಸ್ ನಾಟ್ ಅ ಗ್ರೇಟ್ ಡೀಲ್. ಕರೆಕ್ಟ್. ಈಗ ನಾನು ಇಂಡಿಪೆಂಡೆಂಟ್ ಆಗಿ ನಾನು ಮಾತ್ರ ನಿಂತ್ಕೊಂಡು ನಂಬ್ಕೊಂಡು ನನ್ನ ಟೀಮ್ ಇದ್ದು ಆ ಟೀಮ್ ಗೆದ್ರೆ ಐ ವಿಲ್ ಶೋ ಮೈ ಪೊಟೆನ್ಷಿಯಲ್. ಸೊ ಟೀಮ್ ವರ್ಕ್ ಅಂತ ಗೊತ್ತಾಗ. ಸೊ ದೆನ್ ಐ ಡಿಸೈಡೆಡ್ ಲೆಟ್ ಮೀ ಮೇಕ್ ಅನದರ್ ಫಿಲ್ಮ್ ವಿಚ್ ಇಸ್ ಮೋರ್ ಆನ್ ಮೈ ಸೈಡ್. ಓಕೆ, ಮೋರ್ ಆಫ್ ಮೈ ಸೈಡ್. ಕರೆಕ್ಟ್. ದೊಡ್ಡ ಸ್ಟಾರ್ಗಳಿಲ್ಲದೆ ನನ್ನ ಕೈಲಿ ಏನು ಕೆಪಾಸಿಟಿ ಇದೆಯೋ ಅದು ಇಟ್ಕೊಂಡು ಒಂದು ಸಿನಿಮಾ ಮಾಡೋದು. ಬಟ್ ಇಟ್ ವಾಸ್ ಡಿಫಿಕಲ್ಟ್ ಟಾಸ್ಕ್ ಫಾರ್ ಮೀ ಟು ಮೇಕಿಂಗ್ ಎ ಸ್ಕ್ರಿಪ್ಟ್ ಫಾರ್ ರಾಹುಲ್ ಐನಪ್ಪು. ಯಾಕಂದ್ರೆ ನಾರ್ಮಲ್ ವ್ಯಕ್ತಿ ತರ ಇಲ್ಲ ಅವರು. ಬಿಕಾಸ್ ಹಿ ವಾಸ್ ಟ್ರೈನ್ಡ್ ಆರ್ಟಿಸ್ಟ್ ಇನ್ ಥಿಯೇಟರ್. ಬಟ್ ಐ ವಾಂಟ್ ಹಿಮ್ ಟು ಡೂ ಸಮಥಿಂಗ್ ಡಿಫ್ರೆಂಟ್. ನಾರ್ಮಲ್ ಆಗಿ ಒಂದು ಫೈಟ್ ಮಾಡೋದು, ಡ್ಯಾನ್ಸ್ ಮಾಡೋದು ಹಂಗಿಲ್ದೆ ಒಂದು ಯುನೀಕ್ ಆಗಿ ಸ್ಕ್ರಿಪ್ಟ್ ಅವ್ರು ಬೇಕಂದ್ರೆ ವಿ ಮೇಡ್ ಎ ಟೈಲರ್ ಮೇಡ್ ಸ್ಕ್ರಿಪ್ಟ್ ಫಾರ್. ನರು ನಾರಾಯಣ್ ಮಹಾಕೀರ್ತಿ ಅಂದ್ಬಿಟ್ಟು ಇಬ್ಬರು ರೈಟರ್ಸ್. ಒಂದು ಆಲ್ಮೋಸ್ಟ್ ಒಂದು 1 month ವಿ ಕಂಪ್ಲೀಟ್ ದ ಸ್ಕ್ರಿಪ್ಟ್. ಸ್ಕ್ರಿಪ್ಟ್ ಆದ್ಮೇಲೆ ಟಾಸ್ಕ್ ಈಗ ಏನಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ಸು ಡಿಫ್ರೆಂಟ್ ಆಗಿರಬೇಕು. ರೈಟ್. ಈಗ ಭವಾನಿ ಪ್ರಕಾಶ್ ಕ್ಯಾರೆಕ್ಟರ್ ತಗೊಂಡ್ರೆ ಅದು ಟೋಟಲಿ ಡಿಫ್ರೆಂಟ್ ಕ್ಯಾರೆಕ್ಟರ್. ಅಂಡ್ ಶಿ ಇಸ್ ಎ ಫಿನಾಮಿನಲ್ ಆಕ್ಟ್ರೆಸ್. ರೈಟ್. ಅಂಡ್ ಹೃದಯ ಕ್ಯಾರೆಕ್ಟರ್ ಆಗಿರಲಿ, ಹೀರೋ ವಿಲನ್ ಅಜಿತ್ ಜಯರಾಜ್ ಕ್ಯಾರೆಕ್ಟರ್ ವಾಸ್ ಮೋರ್ ಪಾಲಿಶರ್ ಕ್ಯಾರೆಕ್ಟರ್ ದೆನ್ ದ ಹೀರೋ. ವಾಲ್ಟರ್ ಡಿಸೋಜಾ ಅಂದ್ಬಿಟ್ಟು ಟೀಚರ್ ಇದ್ದಾರೆ. ಈಸ್ ಅ ಮಾಸ್ಟರ್ ಹೂ ಟ್ರೈನ್ಸ್ ಆರ್ಟಿಸ್ಟ್. ಸೊ ಬಿಫೋರ್ ಗೋಯಿಂಗ್ ಟು ದ ಶೂಟ್ ದ ಎಂಟೈರ್ ಸ್ಕ್ರಿಪ್ಟ್ ವಾಸ್ ರಿಹರ್ಸಲ್. ಸೊ ಈಗ ಏನಾಯ್ತು ಅಂದ್ರೆ ಎವ್ರಿಬಡಿ ಗಾಟ್ ರಿಯಲಿ ಫಿಕ್ಸ್ಡ್ ಇನ್ ಟು ದ ಕ್ಯಾರೆಕ್ಟರ್ಸ್ ಅಂಡ್ ದೇ ನೋ ವಾಟ್ ದೇ ಹ್ಯಾವ್ ಟು ಡೂ ಅಂಡ್ ದೇ ನೋ ವಾಟ್ ದೇ ಶುಡ್ ನಾಟ್ ಡೂ. Exactly, yeah. And we shot the film within 30 days. Okay, that's so nice. We had breaks and we shot it in 30 days. Then once I edited it and it came out in a different color. And it got a state award for best editing and yes, yeah. It did well in theaters and it was a decent film for me. And it gave me a trademark that this kind of a film can also be, because Jigadanda was totally different genre and Trataka was totally different genre. Yeah. So it gave me a more mileage. Okay. The next level mileage I got from ಅದರಿಂದ ಸಿಕ್ತು ನನಗೆ. ಅಂದ್ರೆ a director can make different genres of movie, not sticking to one particular genre. Versatility. So yeah. I got a different versatility through Trataka. Okay. So ಅದಾದ್ಮೇಲೆ ಇನ್ನೊಂದು ದೊಡ್ಡ ಫಿಲಮ್ ನಿಮಗೆ ಅಂದರೆ ಅದೃಶ್ಯ ವಿತ್ ಹ್ಯಾಂಡ್ಲಿಂಗ್ ರವಿಚಂದ್ರನ್ ಸರ್ ಇನ್ ದಿ ಮೂವಿ. ಸೊ ಎಲ್ಲರೂ ಅನ್ಕೊಂಡಿದ್ರು ದಿಸ್ ಇಸ್ ಅ ಸೀಕ್ವೆಲ್ ಆಫ್ ದೃಶ್ಯ ಅಂತ ಅವ್ರು ಮುಂಚೆ ಏನು ಮಾಡಿದ್ರು ಅಂತ. ಆ್ಯಂಡ್ ಅದೇ ಟೈಟಲ್ ಏನಿಗೆ ಸರ್, ವೈ ಇಸ್ ದಟ್ ಅದೃಶ್ಯ ಆ್ಯಂಡ್ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಒಂದೇ ಸತಿ ಇಷ್ಟೊಂದು ಡಿಫ್ರೆಂಟ್ ಹೊಸಬ್ರು, ಆಮೇಲೆ ಸ್ವಲ್ಪ ಆಮೇಲೆ ಒಳ್ಳೊಳ್ಳೆ ರೆಕಗ್ನೈಸ್ ಆಗ್ತಂತ ಸಡನ್ಲಿ ಇಟ್ ವಾಸ್ ಫಾರ್ ಆರ್ ಕ್ರೇಜಿ ಸ್ಟಾರ್. ಸೊ ಹೌ ವಾಸ್ ದಟ್? ಆ್ಯಕ್ಚುಲಿ ಕ್ರೇಜಿ ಸ್ಟಾರ್ ಇಸ್ ಐ ಆಮ್ ಬ್ಲೆಸ್ಡ್ ಟು ವರ್ಕ್ ವಿತ್ ಹಿಮ್ ಅಂತ ಹೇಳ್ಬೋದು. ಯಾಕಂದರೆ ಆಫ್ಟರ್ ತ್ರಾಟಕ ಎಲ್ಲ ರಿಲೀಸ್ ಆಯ್ತದಾದ್ಮೇಲೆ ನಾನು ಮಂಜು ಸರ್ ಹೋಗಿ ಭೇಟಿಯಾದೆ. ಮಂಜು ಸರ್ ಭೇಟಿಯಾಗಿ ಸರ್ ಈ ಥರ ಒಂದು ಸಿನಿಮಾ ಇದೆ, ನಾವು ಮಾಡಬೇಕು, ಯಾರು ಇದನ್ನು ಹೀರೋ ಆಗಿ ಮಾಡೋಣ ಅಂದರೆ ಕ್ಯಾರೆಕ್ಟರೈಸೇಷನ್ ಇಟ್ಸ್ ಅ ವೆರಿ ಹೆವಿ ಕ್ಯಾರೆಕ್ಟರೈಸೇಷನ್. ಹೊಸಬರ ಕೈಲಿ ಮಾಡೋಕ್ಕಾಗಲ್ಲ, ನಿಜ. ನಂಬರ್ 1 ಮಿಕ್ಕಿರೋದೆಲ್ಲ ಹೊಸಬರು ಮಾಡ್ಬೋದು, ಆ ಮೇನ್ ಕ್ಯಾರೆಕ್ಟರ್ ಮಾತ್ರ ಹೊಸಬರು ಮಾಡೋಕ್ಕಾಗಲ್ಲ. ಸರಿ, ಯಾರು ಮಾಡ್ಬೋದು? ಹಂಗೆ ನಾವು ಮಾತಾಡಿ ಕೊನೆಗೆ ರವಿ ಸರ್ ಮಾಡೋಣ. ಓಕೆ. ನಾನು ರವಿ ಸರ್ ಬಗ್ಗೆ ಗೊತ್ತು, ಬಟ್ ಐ ನೆವರ್ ವರ್ಕ್ ವಿತ್ ಹಿಮ್. ಐ ಡೋಂಟ್ ನೋ. ಅಂದ್ರೆ ನೀವು ಮುಂಚೆ ಪ್ರಿಪೇರ್ ಆಗಿಲ್ಲ. ದಿಸ್ ಕ್ಯಾನ್ ಬಿ ಡನ್ ಬೈ ರವಿ ಸರ್ ಅಂತ. ಮಂಜು ಸರ್ ಹೇಳಿದ್ರು ರವಿ ಸರ್ ಟ್ರೈ ಮಾಡೋಣ. ಓಕೆ, ಒಂದಿನ ಹೋಗಿ ರವಿ ಸರ್ ಭೇಟಿ ಆಗ್ತಾ ಇದ್ವಿ. ರವಿ ಸರ್ ಇಂಟ್ರೊಡ್ಯೂಸ್ ಮಾಡಿದ್ರು. ರವಿ ಸರ್ ಹಿಂಗೆ ನೋಡಿದ್ರು, ಓ ನೀನು ಡೈರೆಕ್ಟ್ರು? ಹೌದು ಸರ್ ಅಂತ. ಮತ್ತೆ ಏನೇನು ಸಿನಿಮಾ ಮಾಡಿದ್ದೆ? ಈ ಥರ ಈ ಸಿನಿಮಾ ಎಲ್ಲ ಮಾಡಿದ್ದೇನೆ. ಆ್ಯಕ್ಚುಲಿ ನಾನು ಜಗದಂಡ ಆಡಿಯೋ ರಿಲೀಸ್ ರವಿ ಸರೇ ಮಾಡಿದ್ದು. ನಾವು ಭೇಟಿ ಆಗಿದ್ದೀವಿ, ಬಟ್ ಅವ್ರಿಗೆ ಅಷ್ಟೊಂದು ಅದೇ ಏನೇನು ಪ್ರಿಪ್ರೇಷನ್ ಮಾಡಿದ್ದೀರಿ ಅಂತ ಕೇಳಿದ್ರೆ ನಾನು ಫುಲ್ ಪ್ರಿಪ್ರೇಷನ್ ಆಗಿ ತೋರಿಸ್ದೆ. ಸರ್ ಇದು ಹಿಂಗೆ ಬರ್ತಾ ಇದೆ, ಇಷ್ಟು ದಿನದೊಳಗೆ ನಾವು ಇಷ್ಟು ಔಟ್ಪುಟ್ ತಗೋಬಹುದು. ಓಕೆ, ಹೌದಾ ಸರ್, ನನಗೊಂದು 2 ದಿನ ಟೈಮ್ ಕೊಡಿ ಅಂತ ಹೇಳಿದ್ರು. That 2 days was so heavy. Seriously. ನೋ ಅಂತಾರಲ್ಲ, ನೆಕ್ಸ್ಟ್ ನಾವು ಯಾರನ್ನ ಹುಡುಕ್ಬೇಕು. ಅದು ಅವ್ರು ಯಾಕೆ ಟೈಮ್ ತಗೊಂಡ್ರು ಅಂದ್ರೆ, ಆಮೇಲೆ ನಾನು ಕೇಳಿದ್ರು, ಅವರು 3-4 ಸತಿ ಸಿನಿಮಾ ನೋಡಿದ್ದಾರೆ. ನೋಡ್ಬಿಟ್ಟು ಧ್ರುವಂಗಳ ಬರೋ ರೀಮೇಕ್ ಸಿನಿಮಾ ಅವ್ರು ನೋಡ್ಬಿಟ್ಟು ಸ್ಕ್ರಿಪ್ಟ್ ಬಗ್ಗೆ ಓದ್ಬಿಟ್ಟು ತಿರ್ಗಾ ಹಿ ಕಾಲ್ಡ್ ಮೀ ಅಂಡ್ ಸೆಡ್ ಓಕೆ ಲೆಟ್ಸ್ ಡೂ ಇಟ್. ಓಕೆ, ಅಮೇಜಿಂಗ್. ಸೊ ಅಕ್ಕಪಕ್ಕ ಅವ್ರೆಲ್ಲ ಏನ್ ಮಾಡಿದ್ರು ಅಂದ್ರೆ, ರವಿ ಸರ್ ಹ್ಯಾಂಡ್ಲಿಂಗ್ ರವಿ ಸರ್ ಇಸ್ ಸೋ ಟಫ್. ಅವ್ರು ಹಂಗೆ ಅವ್ರು ಹಿಂಗೆ. ಸುದೀಪ್ ಸರ್ಗೆ ಹೇಳಿದ್ರು. ಆಕ್ಚುಲಿ ಸುದೀಪ್ ಸರ್ ಇಸ್ ಅ ವೆರಿ ಸ್ಟ್ರೈಟ್ ಫಾರ್ವರ್ಡ್ ಪರ್ಸನ್.
ಅವ್ರಿಗಿಂತ ಸ್ಟ್ರೈಟ್ ಫಾರ್ವರ್ಡ್ ಪರ್ಸನ್ ರವಿ ಸರ್. ಓಕೆ. ಈಗ ಅವ್ರದ್ದು ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತಾರೆ, ಇಷ್ಟ ಆದ್ರೆ ಚೆನ್ನಾಗಿದೆ ಅಂತ ಹೇಳ್ಬಿಡ್ತಾರೆ. ಹೌದು. ಸೊ ವಿ ಶುಡ್ ವಿ ವೆರಿ ಪ್ರಿಪೇರ್ಡ್ ಟು ಟೇಕ್ ಎನಿಥಿಂಗ್ ಫ್ರಮ್ ದಟ್. ಎಕ್ಸಾಕ್ಟ್ಲಿ, ಎಸ್. ಸೊ he was like a very honest person and very ಸಿನಿಮಾ ಬಿಟ್ರೆ ಬೇರೆ ಏನಿಲ್ಲ ಅನ್ನೋ ಥರ ವೆರಿ ಗೈಡೆನ್ಸ್. ಇದು ಹಿಂಗೆ ಮಾಡೋಣ ಶಿವ, ಅದು ಹಂಗೆ ಮಾಡೋಣ. ದ ಎಕ್ಸ್ಪೀರಿಯನ್ಸ್ ವಾಟ್ he had, he just showered on us. Okay. And within a span of 25 days to 30 days we completed the film. Okay, again 25 days. He was astonished, like ಎಷ್ಟು ಬೇಗ ಮುಗಿದೋಯ್ತಾ ಸಿನಿಮಾ ಅನ್ನೋದು. ಆ್ಯಂಡ್ ಆಫ್ಟರ್ ಈಗ ಡಬ್ಬಿಂಗ್ ಬಂದರು, ಡಬ್ಬಿಂಗ್ ಬಂದು ನೋಡ್ಬಿಟ್ಟು ಚೆನ್ನಾಗಿದೆ, ಇನ್ನೊಂದು ಸಿನಿಮಾ ಪ್ಲಾನ್ ಮಾಡುವ. ದಟ್ಸ್ ಅಮೇಜಿಂಗ್. ಆದಷ್ಟು ಬೇಗ ಮಾಡಿ ಸರ್. ಪ್ಲಾನ್ ಮಾಡಿದ್ರೆ ಸರ್ ಮತ್ತೆ ಸ್ಕ್ರಿಪ್ಟ್ ಹುಡುಕ್ತಾ ನೋಡ್ತಾ ಇದ್ವಿ. ಅತಿ ಶೀಘ್ರದಲ್ಲಿ ಅದು ಆಗುತ್ತೆ. ಓಕೆ. ಮತ್ತೆ ಕಮಿಂಗ್ ಟು ಯುವರ್ ರೀಸೆಂಟ್ಲಿ ಶೂಟಿಂಗ್ ಮುಗಿಸಿರುವಂಥ ಸಿನಿಮಾ ಡಿಯರ್ ಸತ್ಯ ಆಸ್ ಸಂತೋಷ್ ಇನ್ ದಿ ಲೀಡ್. ಡಿಯರ್ ಸತ್ಯ, ಸೊ ವಾಟ್ ಯುವರ್ ಎಕ್ಸ್ಪೆಕ್ಟೇಷನ್ಸ್ ಅಂಡ್ ಹೌ ಇಟ್ ಇಸ್ ಡಿಫ್ರೆಂಟ್ ಫ್ರಮ್ ಆಲ್ ದಿ ಅದರ್ ಸಿನಿಮಾಸ್ ಯು ಹ್ಯಾವ್ ಡನ್ ಸೋ ಫಾರ್? ಆಸ್ ಅ ಫಿಲ್ಮ್ ಮೇಕರ್ ಆಗಿ ನಾನು ಇಷ್ಟಪಡ್ತಾ ಇರೋದು, ಯಾಕಂದ್ರೆ ಒಂದೇ ದಾರಿ, ಒಂದೇ ರೂಟು, ಒಂದೇ ತರ ಜಾಗ ಇದ್ರೆ ಬೋರ್ ಆಗುತ್ತೆ. ಒಂಥರ ಎಂಟಿ ಫ್ರೇಮ್ ಗೊತ್ತಾಯ್ತು, ಇದೇ ಆಗುತ್ತೆ, ಅಲ್ಲಿ ಹೋದ್ರೆ ಅದೇ ಬರುತ್ತೆ, ಇಲ್ಲಿ ಹೋದ್ರೆ ಇದು ಬರುತ್ತೆ ಅಂತ ಗೊತ್ತಾದ್ರೆ ಕೆಲಸದ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಅನ್ನೋದು ನನ್ನ ದೃಷ್ಟಿ. ಈಗ ಆರ್ಯನ್ ಸಂತೋಷ್ ಬಂದರು, ಆದೃಶ್ಯ ನಡೆಯುವಾಗಲೇ ವಿ ಮೆಟ್ ಅಂಡ್ ಅವ್ರೊಂದು ಸ್ಕ್ರಿಪ್ಟ್ ಇಟ್ಕೊಂಡಿದ್ರು. ಸರ್, ಈ ಥರದ ಒಂದು ಸ್ಕ್ರಿಪ್ಟ್ ನನ್ನ ಕೈಲಿದೆ, ನೀವು ಮಾಡ್ಕೊಡ್ಬೇಕು. ಆರ್ಯನ್ ಸಂತೋಷ್ ಹೆಂಗ್ ನನ್ನ ಪರಿಚಯ ಆದ್ರು ಅಂದ್ರೆ, ನಂದಕಿಶೋರ್ ಡೈರೆಕ್ಟರ್ ಇದ್ದಾರೆ, ಹಿ ಈಸ್ ಮೈ ಕ್ಲೋಸ್ ಫ್ರೆಂಡ್. ಅವರು ಫೋನ್ ಮಾಡಿ, ಈ ಥರದ್ದು ಹೀರೋ ಇದ್ದಾರೆ, ನೀವು ಭೇಟಿಯಾಗಿ ಒಂದು ಸ್ಕ್ರಿಪ್ಟ್ ಇಟ್ಕೊಂಡಿದ್ದಾರೆ, ನೀವು ಮಾಡಬೇಕು. ನಾನು ಹೇಳಿದೆ, ಇಲ್ಲ ನಂದು ಅದು ಹೆಂಗೆ, ನಿಜಮ್ಮೆ ಭೇಟಿಯಾಗಿ ಆಮೇಲೆ ಭೇಟಿಯಾದ. ಆರ್ಯನ್ ಸಂತೋಷ್ ವಾಸ್ ಇಂಟ್ರೆಸ್ಟಿಂಗ್ ಅಂಡ್ ಹಿ ಹ್ಯಾಡ್ ದಟ್ ಫೈರ್ ಇನ್ ಟೈಮ್, ಲೈಕ್ ಹಿ ಹ್ಯಾಸ್ ಟು ಕಮ್ ಔಟ್ ವಿತ್ ಸಮಥಿಂಗ್. ಅವ್ರು ಆಲ್ರೆಡಿ 100 ಜನ್ಮಕ್ಕೂ ಒಂದು ಸಿನಿಮಾ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅದಾದ್ಮೇಲೆ ಭೇಟಿ ಆದ್ಮೇಲೆ ಗೊತ್ತಾಯ್ತು. ದೆನ್ ಐ ವಾಚ್ ದ ಫಿಲ್ಮ್. ತುಂಬಾ ಚೆನ್ನಾಗಿ ಒಳ್ಳೆ ಪರ್ಫಾರ್ಮರು, ಬಟ್ ಯಾಕೆ ಇನ್ನೂ ಚೆನ್ನಾಗಿ ಮಾಡಿಲ್ಲ ಒಂಥರ. ಇಟ್ಸ್ ಅಗೇನ್ ಲೈಕ್ ರಾಹುಲ್ ಐನಾಪುರ್. ಸೊ ಓಕೆ, ಇವ್ರಿಗೊಂದು ಸಿನಿಮಾ ಮಾಡೋಣ. ಅವರು ಸ್ಕ್ರಿಪ್ಟ್ ತಗೊಂಡು ಬಂದರು. ದೆನ್ ವಿ ಮೇಡ್ ಸಮ್ ಅಡಿಷನಲ್ ಸ್ಕ್ರೀನ್ ಪ್ಲೇ ಆ್ಯಂಡ್ ಎವ್ರಿಥಿಂಗ್ ಟು. ಆ್ಯಂಡ್ ಒಂದು ಆ್ಯಕ್ಷನ್ ಪ್ಯಾಕ್ಟ್, ಒಂದು ಲವ್ ಬೇಸ್ಡ್ ಥ್ರಿಲ್ಲರ್ ಅನ್ಬೋದು ಸತ್ಯ ಅನ್ಬಾಗ. ಇಟ್ ಇಸ್ ವಿನೋದ್ ಭಾರತಿ ಅವರು ಅಗೈನ್ ಆಫ್ಟರ್ ತ್ರಾಟಕ, ಆದೃಶ್ಯ, ಈಗ ಡಿಯರ್ ಸತ್ಯ ಟೆಕ್ನಿಷಿಯನ್ಸ್ ಒಂದು ಟೀಮ್ ಆಗಿದ್ದಾರೆ. ಸೊ ಅಗೈನ್ ಹಿ ಈಸ್ ಆನ್ ಕ್ಯಾಮ್ರಾ ಅಂಡ್ ಸ್ಟೇಟ್ ಅವಾರ್ಡ್ ವಿನ್ನರ್ ಆರ್ಮುಗಂ ಸುರೇಶ್ ಎಡಿಟಿಂಗ್. ಆ್ಯಂಡ್ ಸ್ಪೆಷಲ್ ಏನಂದ್ರೆ ವಿಂಟರ್ ಬ್ರಿಡ್ಜ್ ಸ್ಟುಡಿಯೋಸ್ ಆ್ಯಂಡ್ Purple Rock Entertainment, they have joined hands together to do this movie. So ibru seri cinema ಮಾಡ್ತಾ ಇದ್ದಾರೆ. So it had come out well. ರಾಜಸ್ಥಾನ್, ಜೈಪುರ್ ಎಲ್ಲ ಕಡೆನೂ ಹೋಗಿದ್ವಿ, ಎಲ್ಲ ಸಾಂಗ್ ಶೂಟ್ ಎಲ್ಲ ಆಗಿದೆ. Sridhar Sambram is doing the music. One song has come out. Music director. Brilliantly song had come out. Yes. And even I am eager to watch the film now. ಮಧ್ಯದಲ್ಲಿ ಕೊರೋನಾ ಬಂದು ಶೂಟಿಂಗ್ ಮುಗಿಸ್ಕೊಂಡು ಐ ಜಸ್ಟ್ ವೆಂಟ್ ಫಾರ್ ವೆಕೇಶನ್. ಅಲ್ಲೇ ಹೋಗಿ ಸಿಗಾಕೊಂಡೆ ಒಂದು 5 ತಿಂಗಳು ವೆಕೇಶನ್ ಆಯ್ತು. ಈಗ ತಿರ್ಗಿ ಬ್ಯಾಕ್ ಅಂಡ್ ಈಗ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಈಗ ಟೀಸರ್ ರಿಲೀಸ್ ಆಗಿದೆ. ಶಿವಣ್ಣಾಗಿ ನಾನು ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ದಿಸ್ ಐ ಆಮ್ ಸೋ ಹಾನರಬಲ್ ಟು ಟೇಕ್ ಫ್ರಮ್ ಹಿಸ್ ಹ್ಯಾಂಡ್ಸ್. ಅವರಿಂದ ಅವರು ಲಾಂಚ್ ಮಾಡಿದ್ದು ತುಂಬ ಇಷ್ಟ ಆಯಿತು. ಆಡಿಯನ್ಸ್ ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ನೀವು ನೋಡಿದ್ರೆ ಟೀಸರ್ ಹೇಗಿದೆ ಸರ್? ಇಲ್ಲ, ಟೀಸರ್ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಆಲ್ಸೋ ನಿಮ್ಮ ಮೇಕಿಂಗ್ ನೋಡಿದಾಗ ಸರ್, ಮೋಸ್ಟ್ಲಿ ನನಗೆಲ್ಲ ತುಂಬ ಜನ ಕೊಂಡಿರ್ತಾರೆ. ಯಾಕಂದರೆ ಇವಾಗ ಸತ್ಯ ಅಂತ ಬಂದಾಗ ದಟ್ ನೇಮ್ ಇಸ್ ಫಾರ್ ಶಿವಣ್ಣ ಅಂತಾನೆ. ಆ್ಯಂಡ್ ಅಗೇನ್ ಅನದರ್ ಸತ್ಯ, ಡಿಯರ್ ಸತ್ಯ, ಆ್ಯಂಡ್ ರಿಲೀಸ್ ಬೈ ದಿ ಫಸ್ಟ್ ಆ್ಯಂಡ್ ಒರಿಜಿನಲ್ ಸತ್ಯ ಅಂತ. ರಿಯಲ್ ಸತ್ಯ ರಿಲೀಸ್ ದ ಡಿಯರ್ ಸತ್ಯ, ರಿಲೀಸ್ ದಿ ಡಿಯರ್ ಸತ್ಯ. ಯಾ, ಎಕ್ಸಾಕ್ಟ್ಲಿ. ಸೊ ಶಿವಣ್ಣ ರಿಲೀಸ್ ಮಾಡಿದ್ಮೇಲೆ ಆ್ಯಂಡ್ ಗೆಟಿಂಗ್ ಅ ಲಾಟ್ ಆಫ್ ಗುಡ್ ಒಪಿನಿಯನ್ಸ್ ಆ್ಯಂಡ್ ಕಮೆಂಟ್ಸ್ ಆನ್ ಯುವರ್ ಟೀಸರ್. ಮತ್ತೆ ಇದೊಂಥರ ಹೆಂಗಂದ್ರೆ ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಅಂತಾನೂ ಹೇಳ್ಬೋದು ಫ್ರಮ್ ಯು. ಆ್ಯಂಡ್ ನಮ್ಮ ಶಿವಣ್ಣ ಅವ್ರು ರಿಲೀಸ್ ಮಾಡೋದ್ರಿಂದ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಯೋಚನೆ ಮಾಡೋದು. ಸೊ ಹೌ ಆರ್ ಯು ಫೀಲಿಂಗ್ ಸರ್ ಫ್ರಮ್ ಇದು ಟೀಸರ್ ಇಸ್ ಜಸ್ಟ್ ಟೀಸರ್. ಎಕ್ಸಾಕ್ಟ್ಲಿ ಸರ್, ಯು ಹ್ಯಾವ್ ಟೀಸ್ಡ್. ಇದಾದ್ಮೇಲೆ ನೆಕ್ಸ್ಟ್ ಟ್ರೈಲರ್ ಇದೆ. ಟ್ರೈಲರ್ ಆದ್ಮೇಲೆ ಸಿನಿಮಾ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ ಎಲ್ರಿಗೂ. ನನಗೂ ಆ ಸೇಮ್ ಎಕ್ಸ್ಪೆಕ್ಟೇಷನ್ ಇದೆ. ನೋಡೋಣ ಜನ ಹಿಂಗೆ ಹೇಳ್ತಾರೋ ಹಿಂಗೆ ಅನ್ನೋದು. ಬಟ್ ಸಿನಿಮಾ ಹಸ್ ಕಮ್ ಔಟ್ ರಿಯಲಿ ವೆಲ್. ಐ ಆಮ್ ಹ್ಯಾಪಿ ವಿತ್ ದ ಔಟ್ಪುಟ್. ಓಕೆ ಸರ್, ಆ್ಯಕ್ಚುಲಿ ನಾನು ನಿಮ್ಗೆ ಒಂದು ಕ್ವಶನ್ ಕೇಳ್ತೀನಿ. ಆ ಕ್ವಶನ್ ಆ್ಯಕ್ಚುಲಿ ಯಾವುದೇ ಡೈರೆಕ್ಟರ್ಗೆ ಆ್ಯಕ್ಚುಲಿ ಕೇಳಬಾರ್ದು. ಬಟ್ ಸ್ಟಿಲ್ ನನಗೆ ನೀವು ನಮ್ಗೆ ಇಷ್ಟು ಕ್ಲೋಸ್ ಆಗಿರೋದ್ರಿಂದ ಐ ಟೇಕ್ ಒನ್ ಸ್ಮಾಲ್ ಲೀನಿಯನ್ಸಿ ಟು ಆಸ್ಕ್.
ಸರ್ ನೀವು ಇಷ್ಟು ಸಿನಿಮಾ ಮಾಡಿದ್ರಾ, ಇಷ್ಟು ಸಿನಿಮಾದಲ್ಲಿ ವಾಟ್ ಇಫ್ ಐ ಹ್ಯಾವ್ ಟು ಆಸ್ಕ್ ಯು ವಿಚ್ ಇಸ್ ಯುವರ್ ಫೇವ್ರೆಟ್ ಸಿನಿಮಾ ಆರ್ ವಿಚ್ ಇಸ್ ದಟ್ ಒನ್ ಮೂವಿ ಯು ಎಂಜಾಯ್ ಸೋ ಮಚ್ ಶೂಟಿಂಗ್ ಆರ್ ಈವನ್ ಆಫ್ಟರ್ ರಿಲೀಸ್ ನೀವು ತುಂಬ ಎಂಜಾಯ್ ಮಾಡುವಂಥ ಒಂದು ಸಿನಿಮಾ? ಮೇ ಬಿ ನನ್ನ ನೆಕ್ಸ್ಟ್ ಸಿನಿಮಾ ಇರ್ಬೋದು ಅದು. ಸೊ ಆಡಿಯನ್ಸ್ ಡ್ಯಾಮ್ ಶೋರ್ ನಾನು ನೆಕ್ಸ್ಟ್ ಸಿನಿಮಾ ಇಂಟರ್ವ್ಯೂನಲ್ಲಿ ಕೇಳಿದಾಗ ಅವಾಗಲೂ ನೆಕ್ಸ್ಟ್ ಸಿನಿಮಾ ಅಂತಾನೆ ಹೇಳ್ತಾರೆ. ಸೊ ಅಷ್ಟು ಎಕ್ಸೈಟೆಡ್ ಆಗಿದ್ದಾರೆ. ಆ್ಯಂಡ್ ಸರ್ ನೀವೆಲ್ಲರ ಹತ್ರ ಡೈಲಾಗ್ ಹೇಳಿಸ್ತೀರಾ ಆ್ಯಂಡ್ ನೀವೆಲ್ಲರ ಹತ್ರ ಸಾಕಷ್ಟು ಕೆಲಸಗಳು ಮಾಡಿಸ್ತೀರಾ, ನೀವು ಟೆಕ್ನಿಕಲಿನೂ ಸ್ಟ್ರಾಂಗ್ ಇದ್ದೀರಾ ಆ್ಯಂಡ್ ನಾನ್ ಸ್ಕ್ರೀನ್ ಕೂಡ ನಿಮ್ದೆಲ್ಲ ವರ್ಕ್ಸ್ ನಾವು ನೋಡ್ತಾ ಇರ್ತೀವಿ, ಅಲ್ಲೂ ಕೂಡ ನೀವು ಸ್ಟ್ರಾಂಗ್ ಇದ್ದೀರಾ. ಇವಾಗ ನಮ್ಮೆಲ್ಲರಿಗೋಸ್ಕರ ಈ ಇಂಡಿಪೆಂಡೆನ್ಸ್ ಡೇಗೋಸ್ಕರ ನಾನು ಒಂದೇ ಒಂದು ಮಾತು, ನಮ್ಗೊಂದು ಸ್ವಲ್ಪ ಫ್ರೀಡಮ್ಮು, ನಿಮ್ಮ ಅದರ ಫೇವ್ರೆಟ್ ಡೈಲಾಗ್ ಫ್ರಮ್ ಯುವರ್ ಮೂವಿ ಸರ್, ಫ್ರಮ್ ಯುವರ್ ಓನ್ ಮೂವಿ. ಡೈಲಾಗ್ ಅಂದರೆ ಆಲ್ ಟೈಮ್ ಫೇವ್ರೆಟ್. ಓಕೆ. ಜಿಗರ್ ಅಂದರೆ ಹಾಟ್, ತಂಡ ಅಂದರೆ ಕೂಲ್. ಓಕೆ. ಜಿಗರ್ ತಂಡ. ಇಲ್ಲ, ಇದು ಆ್ಯಕ್ಚುಲಿ ಇವ್ರು ಆ ಜಿಗರ್ ಅಂದಾಗ ಇಲ್ಲಿ ನನ್ನ ಜಿಗರ್ ಡಬ್ಬ ಬಂದಿದ್ರು, ತಂಡ ಅಂದ ತಕ್ಷಣ ನಾನು ಕೂಲ್ ಆದೆ. ಆ್ಯಂಡ್ ಇಟ್ ವಾಸ್ ಆ್ಯಕ್ಚುಲಿ ವೆರಿ ಗುಡ್ ಸರ್. ಆ್ಯಂಡ್ ನೀವು ಇಷ್ಟು ಸಿನಿಮಾ ಮಾಡ್ಕೊಂಬಂದಿದ್ದೀರಾ, ನಮ್ಮ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಫಾರ್ ಬೀಯಿಂಗ್ so different director and giving us so many good movies as a part of entertainment ನಮ್ಮ ಜೀವನದಲ್ಲಿ. ಆ್ಯಂಡ್ ನಿಮ್ಮ ಡಿಯರ್ ಸತ್ಯ ಕೂಡ ಟೀಸರ್ ಕೂಡ ರಿಲೀಸ್ ಆಗಿದೆ ಆ್ಯಂಡ್ ಸಾಕಷ್ಟು ಜನ ಅದಕ್ಕೆ ತುಂಬಾ ಪ್ರಶಂಸೆ ಕೂಡ ನೀಡ್ತಾರೆ, ಗೆಟಿಂಗ್ ವೆರಿ ಗುಡ್ ರಿವ್ಯೂಸ್ ಅಬೌಟ್ ಇಟ್. ಆ್ಯಂಡ್ ಆದಷ್ಟು ಬೇಗ ರಿಲೀಸ್ ಆಗಲಿ ಆ್ಯಂಡ್ ಮೇ ಯು ಫೈಂಡ್ ಅನದರ್ ಲೆವೆಲ್ ಆಫ್ ಸಕ್ಸಸ್ ಇನ್ ದಿಸ್ ಮೂವಿ. ಮತ್ತೆ ಇನ್ನೂ ಇದೇ ಥರ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಅಂತ ಹೇಳ್ತಾರೆ ಸರ್. ಇವಾಗ ಒಂದು ಸ್ವಲ್ಪ ಸೀರಿಯಸ್ ಕ್ವಶನ್. ಆ್ಯಂಡ್ ಇವಾಗ ನೀವು ಒಂದು ಯಶಸ್ವಿ ನಿರ್ದೇಶಕರು ಸರ್, ಸಾಕಷ್ಟು ಜನ ಬೆಂಗಳೂರಿಗೆ ಬರ್ತಾರೆ ಒಂದು ಕನಸನ್ನು ಹೊತ್ತು, ನಾನು ಸಿನಿಮಾ ಮಾಡಬೇಕು, ಡೈರೆಕ್ಟರ್ ಆಗಬೇಕು, ಆ್ಯಕ್ಟರ್ ಆಗಬೇಕು ಅಂತ. ಸಾಕಷ್ಟು ಜನ ವಿತ್ ಪ್ರಿಪ್ರೇಷನ್ಸ್ ಬರ್ತಾರೆ, ಸಾಕಷ್ಟು ಜನ ವಿತೌಟ್ ಪ್ರಿಪ್ರೇಷನ್ಸ್ ಬರ್ತಾರೆ. ಸೊ ಇವಾಗ ಆಸ್ಪೈರಿಂಗ್ ಡೈರೆಕ್ಟರ್ಸ್ ಆಗಬೇಕಂದವ್ರಿಗೆ ಇರಬೇಕಾದಂಥ ಒಂದು ಕ್ವಾಲಿಟಿ ಸರ್. ಸೊ ಇವಾಗ ನಾನು ನಿಮ್ಮ ಹತ್ರ ಸರ್ ನಾನು ಡೈರೆಕ್ಟ್ ಆಗಬೇಕು ಅಂತ ಬಂದಾಗ, ಸೊ ವಾಟ್ ಆರ್ ದಿ ಕ್ವಾಲಿಟೀಸ್ ಐ ನೀಡ್ ಟು ಪ್ರಿಪೇರ್ ಮೈ ಸೆಲ್ಫ್, ಇಲ್ಲಾಂದರೆ ನೀವು ಒಬ್ಬರು ನಿರ್ದೇಶಕರಾಗಿ ಏನು ಇರಬೇಕು ಅಂತ ಸಜೆಸ್ಟ್ ಮಾಡ್ತೀರಾ ಫಾರ್ ಆರ್ ಯಂಗ್? ಪ್ರತಿಯೊಂದು ಯಂಗ್ಸ್ಟರ್ಸ್ ನಾನು ಹೇಳ್ತಾ ಇರೋದು, ಫಸ್ಟ್ ನೆವರ್ ಲೂಸ್ ಕಾನ್ಫಿಡೆನ್ಸ್. Never ever lose your confidence that you'll sometime you go low, sometimes you like ishtu beda vapas hoorake hogbidoಣ ಅನ್ನೋದಿರುತ್ತೆ. Second thing is believe yourself. Never lose your confidence and believe in yourself. And third thing is like work hard till you reach it. Work hard. ಅಷ್ಟು ಬೇಗ ಈಸಿಯಾಗಿ ಬಂದ್ಬಿಟ್ರೆ ಅದು ಎಕ್ಸಾಕ್ಟ್ಲಿ ಸರ್ ವ್ಯಾಲ್ಯೂ ಗೊತ್ತಾಗಲ್ಲ. ಎಕ್ಸಾಕ್ಟ್ಲಿ. ಸೊ ವರ್ಕ್ ಹಾರ್ಡ್ ಟಿಲ್ ಯು ರೀಚ್ ಇಟ್. ವರ್ಕ್ ಹಾರ್ಡ್. ಡೆಫಿನೆಟ್ಲಿ ಒನ್ ಡೇ ವಿಲ್ ರೀಚ್. ಓಕೆ, ಸೊ ಇದು ಇಷ್ಟೊತ್ತು ನಮ್ಮ ಒನ್ ಆಫ್ ದಿ ಮೋಸ್ಟ್ ವರ್ಸಟೈಲ್ ಡೈರೆಕ್ಟರ್ ಆಫ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಶಿವಗಣೇಶ್ ಅವರು. ಸೊ ಇವತ್ತು ಇಂಡಿಪೆಂಡೆನ್ಸ್ ಡೇ ಕೂಡ, ಆ್ಯಂಡ್ ನಿಮ್ಮ ಎಲ್ಲ ವೆಲ್ ವಿಷರ್ಸ್ಗೆ, ನಿಮ್ಮ ಫ್ಯಾನ್ಸ್ಗೆ, ನಿಮ್ಮ ಫಾಲೋವರ್ಸ್ಗೆ ಇಂಡಿಪೆಂಡೆನ್ಸ್ ಡೇ ವಿಶೇಷ ಒಂದು ಸ್ಪೆಷಲ್ ಮೆಸೇಜ್ ತಿಳಿಸಿ ಅಂದರೆ ಏನು ತಿಳಿಸ್ತೀರಾ? ಬಿ ಸೇಫ್, ಸ್ಟೇ ಹೋಮ್, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇಷ್ಟೊತ್ತು ಅವರು ಎಲ್ಲ ಸಿನಿಮಾಸ್ ಬಗ್ಗೆ ಮಾತಾಡಿದ್ವಿ. ಆ್ಯಂಡ್ ಗೈಸ್, ಡು ನಾಟ್ ಫರ್ಗೆಟ್ ಡಿಯರ್ ಸತ್ಯ ಸಿನಿಮಾದ ಇದು ಟೀಸರ್ ಲಾಂಚ್ ಆಗಿದೆ, ನಮ್ಮ ಶಿವಣ್ಣ ಅವ್ರು ಮಾಡಿದ್ದಾರೆ. ಸೊ ಆದಷ್ಟು ಬೇಗ ಟೀಸರ್ ನೋಡಿ. ನಿಮ್ಗೆ ಏನು ಅನ್ನಿಸ್ತು, ಡು ನಾಟ್ ಫರ್ಗೆಟ್ ಟು ಡ್ರಾಪ್ ಯುವರ್ ಕಮೆಂಟ್ಸ್ ಆರ್ ಫೀಡ್ಬ್ಯಾಕ್ಸ್ ಆರ್ ರಿವ್ಯೂಸ್ ಎನಿಥಿಂಗ್ ಇನ್ ದಿ ಕಮೆಂಟ್ ಬಾಕ್ಸ್ ಸೆಕ್ಷನ್ ಅಂತ ಹೇಳ್ತಾ ಇದೊಂದು ಕಾರ್ಯಕ್ರಮನ ಮುಗಿಸಿದ್ದೀನಿ. ಸೊ ಇಷ್ಟೊತ್ತು ನಮಗೆ ಟೈಮ್ ಕೊಟ್ಟು ನಮಗೆ ಇಂಟರ್ವ್ಯೂ ಕೊಟ್ಟಂತಹ ಶಿವಗಣೇಶ್ ಅವ್ರಿಗೂ ಮತ್ತೊಮ್ಮೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಿಮ್ಮ ಎಲ್ಲ ಸಿನಿಮಾಗಳು ಇದೇ ಥರ ಇನ್ನೂ ಡಿಫ್ರೆಂಟ್ ಆಗಿ ಬರಲಿ ಆ್ಯಂಡ್ ಮೈ ಯು ಬಿ ಒನ್ ಆಫ್ ದಿ ನಂಬರ್ ಒನ್ ಡೈರೆಕ್ಟರ್ ಆಫ್ ಸ್ಯಾಂಡಲ್ವುಡ್. ಆ್ಯಂಡ್ ನಾವು ಕೂಡ ಯಾವಾಗಲೂ ನಿಮ್ಮ ಸಪೋರ್ಟ್ಗೆ ನಿಮ್ಮ ಜೊತೆಲಿ ಇದ್ದೇ ಇರ್ತೀವಿ ಅಂತ ಹೇಳ್ತಾ ಇದೊಂದು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಐ ಶುಡ್ ಥ್ಯಾಂಕ್ ಬಾಕ್ಸ್ ಆಫೀಸ್ ಎಂಟರ್ಟೈನ್ಮೆಂಟ್, ಆಲ್ವೇಸ್ ಸಪೋರ್ಟಿಂಗ್ ಮೀ ಫಾರ್ ಆಲ್ ದಿ ಮೂವೀಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ನೀವು ನೋಡ್ತಿದ್ದೀರಾ ಬಾಕ್ಸ್ ಆಫೀಸ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ನಾನು ಆ್ಯಂಕರ್ ಮಾಹಿನ್. ಗೈಸ್, ಇದೇ ಥರ ಸಾಕಷ್ಟು ಗೆಸ್ಟ್ಗಳ ಜೊತೆ ಇನ್ನು ಸಾಕಷ್ಟು ಹಲವಾರು ಎಂಟರ್ಟೈನ್ಮೆಂಟ್ ವಿಷಯಗಳು ನಾವು ಮಾತಾಡ್ತಾ ಇರ್ತೀವಿ. ಸೊ ಅದಕ್ಕೆ ನೀವು ಮಾಡೋದು ಇಷ್ಟೇ, ಮಿಸ್ ಮಾಡ್ಕೋಬಾರ್ದು ಅಂದರೆ ಡು ನಾಟ್ ಫರ್ಗೆಟ್ ಟು ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಹಾಗೂ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ಡು ನಾಟ್ ಫರ್ಗೆಟ್ ಟು ಡ್ರಾಪ್ ಯುವರ್ ಫೀಡ್ಬ್ಯಾಕ್ಸ್ ಇನ್ ದಿ ಕಮೆಂಟ್ ಸೆಕ್ಷನ್ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಸ್ಟೇ ಹೋಮ್, ಸ್ಟೇ ಸೇಫ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.